ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಡಾರ್ಕ್ ಲಿಪ್ಸ್ ಬಗ್ಗೆ. ತುಂಬಾ ಜನ ಕಾನ್ಸ್ಟೆಂಟ್ ಆಗಿ ಕೇಳ್ತಿರೋ ಮೆಸೇಜಸ್ ಇದ್ರ ಬಗ್ಗೆನೇ ಆಗಿದೆ. ಡಾರ್ಕ್ ಲಿಪ್ಸ್ಗೆ ಹೋಮ್ ರೆಮಿಡಿ ಏನಾದ್ರೂ ಇದ್ರೆ ತಿಳಿಸ್ಕೊಡಿ ಅಂತ. ಸೊ ಮುಂಚೆ ಎಲ್ಲ ವಿಡಿಯೋಸ್ ನಾನು ಸ್ಕಿನ್ ಕೇರ್ ಬಗ್ಗೆ, ಹೇರ್ ಕೇರ್ ಬಗ್ಗೆ ಮಾಡಿದ್ದೀನಿ. ಇವಾಗ ಡಾರ್ಕ್ ಲಿಪ್ಸ್ ಬಗ್ಗೆ ವಿಡಿಯೋ ಮಾಡೋಣ ಅನ್ಕೊಂಡು ಇವತ್ತಿನ ವಿಡಿಯೋ ಡಾರ್ಕ್ ಲಿಪ್ಸ್ ಹೇಗ್ ರಿಮೂವ್ ಮಾಡ್ಕೋಬೇಕು. ಫಸ್ಟ್ ಪಾಯಿಂಟ್, ಯಾವುದೇ ಅದಕ್ಕೆ ಡಾರ್ಕ್ ಲಿಪ್ಸ್ ಆಗತ್ತೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಒಂದು, ನಾವು ಯೂಸ್ ಮಾಡುವಂತ ಲಿಪ್ಸ್ಟಿಕ್ ಇಂದ. ನಾವು ಯೂಸ್ ಮಾಡೋ ಲಿಪ್ಸ್ಟಿಕ್ ತುಂಬಾ ಇಂಪಾರ್ಟೆಂಟ್, ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಬ್ರ್ಯಾಂಡಿಂಗ್ ಯೂಸ್ ಮಾಡ್ತೀನೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಜನ ಅಯ್ಯೋ 3000 ಕೊಟ್ಟು ತಗೋಬೇಕಾ, 2000 ಕೊಟ್ಟು ತಗೋಬೇಕಾ, ಇಟ್ಸ್ ಓಕೆ 200 ಸಿಗುತ್ತೆ ಅಂತ ಯೂಸ್ ಮಾಡಿನೂ ಡಾರ್ಕ್ ಲಿಪ್ಸ್ ಮಾಡ್ಕೊಳ್ಳುವಂತವ್ರು ಇರ್ತಾರೆ. ಒಂದು ಪ್ರಾಬ್ಲಮ್, ಲೋಕಲ್ ಲಿಪ್ಸ್ಟಿಕ್ ಇಂದನೂ ಡಾರ್ಕ್ ಲಿಪ್ಸ್ಗೆ ಟರ್ನ್ ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಸೆಕೆಂಡ್ ಒನ್, ತುಂಬಾ ರೀಸನ್ಸ್ ಇಂದ ಆಗತ್ತೆ. ಥರ್ಡ್ ರೀಸನ್, ಸ್ಮೋಕಿಂಗ್ ಇಂದ ಬೇಗ ಡಾರ್ಕ್ ಲಿಪ್ಸ್ ಆಗತ್ತೆ. ನೀವು ಸ್ಮೋಕ್ ಮಾಡೋದ್ರಿಂದ ಡಾರ್ಕ್ ಲಿಪ್ಸ್ ಖಂಡಿತ ಆಗತ್ತೆ ಗೈಸ್. ಅದರಿಂದ ಹೊರಗೆ ಬರೋದು ತುಂಬಾ ಕಷ್ಟ. ಬಟ್ ಇವತ್ ನಾನ್ ಕೊಡುವಂತ ಹೋಮ್ ರೆಮಿಡೀಸ್ ಇಂದ ಕೇವಲ 10ರಿಂದ 15 ದಿನಗಳಲ್ಲಿ ನಿಮ್ ಡಾರ್ಕ್ ಲಿಪ್ಸ್ ನ ಪಿಂಕ್ ಲಿಪ್ಸ್ ಮಾಡ್ಕೋಬಹುದು. ಬಟ್ ಕಾನ್ಸ್ಟೆಂಟ್ ಆಗಿ ಎಫರ್ಟ್ ಹಾಕ್ಬೇಕಾಗತ್ತೆ. ಬೆಳಗ್ಗೆ ಮಧ್ಯಾಹ್ನನೂ ಮಾಡ್ಕೋಬಹುದು, ಇಲ್ಲ ಸಂಜೆನೂ ಮಾಡ್ಕೋಬಹುದು. ಮಾರ್ನಿಂಗ್ ಟೈಮ್ ಅಂದ್ರೆ ಬೆಳಗ್ಗೆ ಟೈಮ್, ರಾತ್ರಿ ನೈಟ್ ಟೈಮ್ ಯಾವ ಪ್ರೊಸೀಜರ್ ಅಲ್ಲಿ ನಾವು ಅಪ್ಲೈ ಮಾಡಬೇಕು ಹೋಮ್ ರೆಮಿಡೀಸ್ ನ ಅನ್ನೋದನ್ನ ನಾನು ಇವಾಗ ತಿಳಿಸ್ಕೊಡ್ತೀನಿ. ಬೆಳಗ್ಗೆ ಬೇರೆ ಪ್ರೊಸೀಜರ್ ಇರುತ್ತೆ, ನೈಟ್ ಬೇರೆ ಪ್ರೊಸೀಜರ್ ಇರುತ್ತೆ, ಅಂಡ್ ಇಂಗ್ರೀಡಿಯೆಂಟ್ ಬೇರೆ ಬೇರೆ ಇರುತ್ತೆ. ನೀವು ಮನೆಯಲ್ಲೇ ಉಪಯೋಗಿಸುವಂತ, ದಿನನಿತ್ಯದಲ್ಲಿ ನೀವು ಉಪಯೋಗಿಸುವಂತ ಇಂಗ್ರೀಡಿಯೆಂಟ್ ಏನಿದೆ, ಪದಾರ್ಥಗಳನ್ನೇ ಬಳಸ್ಕೊಂಡು ಹೇಗೆ ಡಾರ್ಕ್ ಲಿಪ್ಸ್ ನ ಪಿಂಕ್ ಲಿಪ್ಸ್ ಆಗಿ ಬದಲಾಯಿಸ್ಕೋಬಹುದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡದೆ ನೋಡಿ, ಅವಾಗ ಮಾತ್ರ ನಿಮಗೆ ವಿಡಿಯೋ ಕಂಪ್ಲೀಟ್ ಆಗಿ ಅರ್ಥ ಆಗತ್ತೆ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಾದ್ಮೇಲೆ ನಿಮ್ಮ ಸ್ನೇಹಿತರಿಗಾಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು, ಯಾರಿಗೆಲ್ಲ ಡಾರ್ಕ್ ಲಿಪ್ಸ್ ಇದೆ ಅವರಿಗೂ ಯೂಸ್ ಆಗತ್ತೆ. ಸೊ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಬನ್ನಿ, ಟೈಮ್ ವೇಸ್ಟ್ ಮಾಡದೆ ಇವಾಗ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಫಸ್ಟ್ ವೆರಿ ಸಿಂಪಲ್ ಗೈಸ್, ಒಂದು ಬೌಲ್ ತಗೊಳ್ಳಿ, ಖಾಲಿ ಬೌಲ್ಗೆ ಶುಗರ್ ಗೈಸ್, ಶುಗರ್ ಬೇಕಾಗುತ್ತೆ. 1/4 ಸ್ಪೂನ್ ಅಷ್ಟು ಶುಗರ್ ತಗೊಳ್ಳಿ, ಆಯ್ತಾ? 1/4 ಸ್ಪೂನ್ ಅಷ್ಟು ಶುಗರ್ ತಗೊಳ್ಳಿ. ನೆಕ್ಸ್ಟ್ ಹನಿ ಗೈಸ್, ಜೇನುತುಪ್ಪ, ಹನಿ ಬೇಕಾಗತ್ತೆ ಗೈಸ್. ಇವಾಗ ಈ ಬೌಲ್ಗೆ ನಾವು ಸಕ್ಕರೆ ಮತ್ತೆ ಜೇನುತುಪ್ಪನ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇವಾಗ ಸ್ಪೂನ್ ಅಲ್ಲಿ ಅದನ್ನ ಮಿಕ್ಸ್ ಮಾಡಕ್ ಹೋಗ್ಬೇಡಿ, ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ ಈ ತರ ಬರುತ್ತೆ. ನಾನು ಇಷ್ಟೆಷ್ಟು ಮಾಡ್ಕೊಂಡಿದ್ದೀನಿ, ಈ ತರ ಟರ್ನ್ ಆಗುತ್ತೆ. ಸೊ ಈ ತರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ತರ ಹಾಕೊಳ್ಳಿ. ಹಾಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು. ಸ್ವೀಟ್ ಇರುತ್ತೆ ಅಂತ ತಿನ್ಕೋಬೇಡಿ, ಸ್ಕ್ರಬ್ ಮಾಡಿ ಚೆನ್ನಾಗಿ. ಹೀಗೆ ಮಾಡೋದ್ರಿಂದ ಲಿಪ್ಸ್ ಸಾಫ್ಟ್ ಕೂಡ ಆಗತ್ತೆ ಅಂಡ್ ಪಿಂಕ್ ಲಿಪ್ಸ್ ಆಗೋ ಚೇಂಜ್ ಆಗತ್ತೆ. ಸೊ ಈ ತರ 5 to 10 ಮಿನಿಟ್ಸ್ ಸ್ಕ್ರಬ್ ಮಾಡ್ಕೊಳ್ಳಿ. ಯು ಗೈಸ್ ಕ್ಯಾನ್ ಚೇಂಜ್ ಎಷ್ಟು ಪಿಂಕ್ ಆಗಿ ಕಾಣಿಸ್ತಾ ಇದೆ. ಸೊ ಗೈಸ್, ಚೆನ್ನಾಗಿ ಸ್ಕ್ರಬ್ ಮಾಡಾದ್ಮೇಲೆ ನಾನು ನೀಟಾಗಿ ವಾಶ್ ಮಾಡ್ಕೊಂಡು ಬಂದೆ. ಸೊ ವಾಶ್ ಮಾಡ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕು, ನೆಕ್ಸ್ಟ್ ಲಿಪ್ ಬಾಮ್ ಹಾಕ್ಬೇಕು. ನಾನು ಯೂಸ್ ಮಾಡೋದು ಬಯೋಲಿನ್. ಇದು ನನಗೆ ತುಂಬಾ ಕೆಮಿಕಲ್ ಅಂತ. ಯೂಶಲಿ ಲಿಪ್ ಬಾಮ್ ಅಲ್ಲಿ ಎಲ್ರಿಗೂ ನೀವು ಬೇಕಾದ್ರೆ ಟ್ರೈ ಮಾಡಿರ್ತೀರ. ಎಲ್ಲ ಲಿಪ್ ಬಾಮ್ ಅಲ್ಲೂ ಆಲ್ಮೋಸ್ಟ್ ಕೆಮಿಕಲ್ಸ್ ಇದ್ದೇ ಇರುತ್ತೆ. ಬಟ್ ಇದರಲ್ಲಿ ಕಂಪೇರ್ ಟು ಅದರ್ ಪ್ರಾಡಕ್ಟ್ ನನಗೆ ಸ್ವಲ್ಪ ಕೆಮಿಕಲ್ ಇದೆ ಅಂತ ಅನಿಸ್ತು. ಬಟ್ ನಾಟ್ ಬ್ಯಾಡ್, ಯೂಸ್ ಮಾಡಬಹುದು. ಸೊ ಈ ಲಿಪ್ ಬಾಮ್ನ ಒಂದು ನಿಮಿಷ, ಕ್ಯಾಮ್ರಾ ಈ ಕಡೆ ನೋಡ್ತಾ ಇದ್ದೀನಿ. ಸೊ ಈ ತರ ಲಿಪ್ ಬಾಮ್ ನ ಅಪ್ಲೈ ಮಾಡಿ. ಸ್ಕ್ರಬ್ ಮಾಡಿದ್ದಾದ್ಮೇಲೆ ಎವ್ರಿ ಡೇ ಟೈಮ್ ಸ್ಕ್ರಬ್ ಮಾಡಿ ಲಿಪ್ ಬಾಮ್ ಹಾಕೋದನ್ನ ಮರಿಬೇಡಿ. ಲಿಪ್ ಬಾಮ್ ಮಸ್ಟ್ ಅಂಡ್ ಶುಡ್. ಲಿಪ್ ಬಾಮ್ ಅಫೋರ್ಡ್ ಮಾಡಕ್ ನನ್ಗೆ ಇಷ್ಟ ಇಲ್ಲ, ಕೆಮಿಕಲ್ ಆಲ್ರೆಡಿ ಇದೆ ಅಂತ ಹೇಳ್ತಿದ್ದೀರಾ ಅನ್ನೋರು, ನ್ಯಾಚುರಲ್ ಆಗಿ ಜೇನುತುಪ್ಪ ಸಿಗತ್ತಲ್ಲ, ಹನಿ, ಹಳ್ಳಿ ಕಡೆ ಎಲ್ಲ ನ್ಯಾಚುರಲ್ ಆಗಿರೋ ಹನಿ ಸಿಗತ್ತೆ ಜೇನುತುಪ್ಪ, ಅದನ್ನು ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು. ಸ್ಕ್ರಬ್ ಮಾಡಾದ್ಮೇಲೆ
10 ಮಿನಿಟ್ಸ್ ಜೇನುತುಪ್ಪನ ಅಪ್ಲೈ ಮಾಡಿ ಬಿಡಿ. 10 ಮಿನಿಟ್ಸ್ ಆದ್ಮೇಲೆ ವಾಶ್ ಮಾಡಿ. ನಿಮಗೇನಾದ್ರೂ ಬಯೋಲಿನ್ ಪ್ರಾಡಕ್ಟ್ ಲಿಂಕ್ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ದಟ್ ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಆರ್ಡರ್ ಮಾಡ್ಕೋಬಹುದು. ಗೈಸ್, ಇವಾಗ ಸೆಕೆಂಡ್ ಟಿಪ್ಸ್ ಹೇಳ್ತೀನಿ. ಸೆಕೆಂಡ್ ಟಿಪ್ಸ್ ಹೇಳ್ತಾ ಹೋಗ್ತೀನಿ, ನೀವು ಅದನ್ನ ಫಾಲೋ ಮಾಡಿ. ಯಾಕಂದ್ರೆ ನಾನು ಆಲ್ರೆಡಿ ಮಾಡಿ ಸ್ಟೋರ್ ಮಾಡಿ ಇಟ್ಟಿರೋದ್ರಿಂದ ಅಗೇನ್ ನಾನು ವಿಡಿಯೋ ಮುಂದೆ ಮಾಡ್ಬೇಕಂದ್ರೆ ಮತ್ತಷ್ಟು ಲಿಪ್ ಬಾಮ್ ವೇಸ್ಟ್ ಆಗ್ಬಿಡತ್ತೆ. ಸೊ ಹಾಗಾಗಿ ನಾನು ಸೆಕೆಂಡ್ ಟಿಪ್ಸ್ ಲಿಪ್ ಬಾಮ್ ಹೇಗೆ ಮಾಡ್ಕೊಳ್ಳೋದು ಬೀಟ್ರೂಟ್ ಇಂದ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋದು ಬರೀ 2 ಇಂಗ್ರೀಡಿಯೆಂಟ್, ಓನ್ಲಿ 2 ಇಂಗ್ರೀಡಿಯೆಂಟ್. ಯಾವ್ದಂತ ಹೇಳಿದ್ರೆ 1 ಬೀಟ್ರೂಟ್ ಅಂಡ್ 1 ಇಸ್ ಹೋಮ್ ಮೇಡ್ ಗೀ, ಅಂದ್ರೆ ಮನೆಯಲ್ಲೇ ಮಾಡುವಂತ ತುಪ್ಪ. ಮನೆಯಲ್ಲಿ ಮಾಡುವಂತ ತುಪ್ಪ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಸಿಗುವಂತ ತುಪ್ಪನೇ ಯೂಸ್ ಮಾಡಿ, ನಂದಿನಿ ತುಪ್ಪ ಯೂಸ್ ಮಾಡಿ, ಬಹಳ ಒಳ್ಳೇದು. ಸೊ ಫಸ್ಟ್ ಏನ್ ಮಾಡ್ಬೇಕು, ಸೊ ಗೈಸ್ 1 ಬೀಟ್ರೂಟ್ ತಗೊಂಡು ಬೀಟ್ರೂಟ್ ನ ತುರ್ಕೊಂಡ್ ಆದ್ಮೇಲೆ ನೀವು ಅದನ್ನ ಒಂದು ಕಾಟನ್ ಬಟ್ಟೆಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಹಿಂಡಿದಾಗ ಏನು ಬೀಟ್ರೂಟ್ ಜ್ಯೂಸ್ ಬರುತ್ತೆ ಅಲ್ಲ ಸ್ಟೋರೇಜ್ ಬಾಟಮ್ ಅಲ್ಲಿ ನೀವು ಹಿಂಡಿದಾಗ, ಸೊ ಅದನ್ನ ಏನ್ ಮಾಡಿ ಅಂದ್ರೆ ನೀವು ಒಂದು ಪಾತ್ರೆಯಲ್ಲಿ ಬಾಯ್ಲ್ ಮಾಡ್ಬೇಕಾಗತ್ತೆ, ಅಂದ್ರೆ ಬೇಯಿಸ್ಬೇಕಾಗತ್ತೆ. ಸ್ವಲ್ಪ ಯಾವ ತರ ಆಗ್ಬೇಕು ಅಂದ್ರೆ ಥಿಕ್ ಲೇಯರ್ ಅಲ್ಲಿ ಅದನ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಓನ್ಲಿ ಬೀಟ್ರೂಟ್, ಓಕೆನಾ? ಅದೇನು ಬೆಂದೋಗ್ಬಿಡಲ್ಲ. ಸ್ವಲ್ಪ ನೀರನ್ನ ಕೆಳಗಡೆ ಹಾಕೊಳ್ಳಿ ಅಥವಾ ಗೀ ಹಾಕೊಂಡ್ಬಿಟ್ಟು ಗೀಲು ಅದನ್ನ ಬೀಟ್ರೂಟ್ ನ ಬೇಯಿಸ್ಕೋಬಹುದು. ಅದು ಪೇಸ್ಟ್ ಗೆ ಟರ್ನ್ ಆಗ್ಬೇಕು, ಪೇಸ್ಟ್ ತರ ಟರ್ನ್ ಆಗ್ಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡಾದ್ಮೇಲೆ ಗಾಜಿನ ಪಾತ್ರೆ, ಗ್ಲಾಸ್ ಪಾತ್ರೆ ವೆಸಲ್ಸ್ ಏನಿರುತ್ತೆ, ಗ್ಲಾಸ್ ಬೌಲ್ ತಗೊಂಡು ಅದಕ್ಕೆ ನೀವೇನ್ ಜ್ಯೂಸ್ ಪೇಸ್ಟ್ ಮಾಡ್ಕೊಂಡಿರ್ತೀರ ಬೀಟ್ರೂಟ್, ಅದಕ್ಕೆ ಹೋಮ್ ಮೇಡ್ ಗೀ ಆರ್ ಮಾರ್ಕೆಟ್ ಅಲ್ಲಿ ಸಿಗುವಂತ ಗೀ ಆದ್ರೂ ಆಗಿರ್ಬೋದು, ತುಪ್ಪ ನೀವು ಮನೆಯಲ್ಲೇ ಮಾಡಿರುವಂತ ತುಪ್ಪ ಇದ್ರೆ ಬಹಳ ಒಳ್ಳೇದು. ಅದಿಲ್ಲ ಅಂದ್ರೆ ಬೇರೆ ಆಪ್ಷನ್ನೇ ಇಲ್ಲ, ನಾವು ಮನೇಲಿ ತುಪ್ಪ ಮಾಡಕ್ ಆಗಲ್ಲ ಅಂತ ಹೇಳಿದವರು ಬೇಕಾದ್ರೆ ಮಾರ್ಕೆಟ್ ಅಲ್ಲಿ ತರಿಸ್ಬೋದು. ತಂದ್ಬಿಟ್ಟು ಆ ಬೀಟ್ರೂಟ್ ಜ್ಯೂಸ್ ಪೇಸ್ಟ್ ಏನ್ ಮಾಡ್ಕೊಂಡಿರ್ತೀರಾ, ಬೇಯಿಸ್ಕೊಂಡಿರ್ತೀರ, ಅದಕ್ಕೆ ತುಪ್ಪನ ಮಿಕ್ಸ್ ಮಾಡಿ ಲಿಪ್ ಬಾಮ್ ತರ ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೊಂಡು ಗಾಜಿಂದು ಬೌಲ್ ಏನಿರುತ್ತೆ ಅದಕ್ಕೆ ಹಾಕೊಳ್ಳಿ. ತೆಗ್ದಿಟ್ಕೊಂಡಾದ್ಮೇಲೆ ನೀವು ಫ್ರಿಡ್ಜ್ ಅಲ್ಲೆಲ್ಲ ಇಡಕ್ ಹೋಗ್ಬೇಡಿ. ನೀವು ಆಚೆನೆ 1 ಮಂತ್ ಅಲ್ಲ 2 ಮಂತ್ಸ್ ವರ್ಗು ಬೇಕಾದ್ರೆ ಯೂಸ್ ಮಾಡ್ಬೋದು. ಡ್ರೈ ಆದ್ಮೇಲೆ ನಾರ್ಮಲ್ ಲಿಪ್ ಬಾಮ್ ನ ಇಲ್ಲಿಲ್ಲ, ಆಕ್ಚುಲಿ ಇದ್ದಿದೆ ತೋರಿಸ್ತಾ ಇದೆ, ಅದು ನೀಟಾಗಿ ಹಿಂಗ್ ಹಾಕೊಂಡು ಅಪ್ಲೈ ಮಾಡ್ತಾ ಹೋಗಿ, ಓಕೆನಾ? ಅಪ್ಲೈ ಮಾಡಿ. ಸೊ ದಟ್ ನೀವು ನೈಟ್ ಆಗಿರ್ಬೋದು, ಡೇ ಟೈಮ್ ಆಗಿರ್ಬೋದು ಅದನ್ನ ಯೂಸ್ ಮಾಡ್ಬೋದು ಲಿಪ್ ಬಾಮ್ ನ. ನಾನು ಇವಾಗ ಲಿಪ್ ಸ್ಕ್ರಬ್ ಅಂಡ್ ಲಿಪ್ ಬಾಮ್ ಮನೆಯಲ್ಲೇ ಹೇಗ್ ಮಾಡ್ಕೋಬಹುದು ಅನ್ನೋದನ್ನ ತೋರಿಸ್ಕೊಟ್ಟೆ. ನೆಕ್ಸ್ಟ್ ಅದನ್ನ ಹೇಗ್ ಮೇಂಟೈನ್ ಮಾಡ್ತಾ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಇವಾಗ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಪಾಯಿಂಟ್, ಚೆನ್ನಾಗಿ ನೀರ್ ಕುಡೀರಿ. ಬಾಡಿ ಡಿಹೈಡ್ರೇಟ್ ಆಗ್ತಾ ಇರುತ್ತೆ, ಸೊ ಹಾಗಾಗಿ ನೀರ್ ಅನ್ನೋದು ತುಂಬಾನೇ ಅವಶ್ಯಕ. ನೀವೆಷ್ಟು ನೀರ್ ಕುಡಿತೀರೋ ನಿಮ್ ಬಾಡಿ ಅಷ್ಟು ಚೆನ್ನಾಗಿ ಇರತ್ತೆ. ಸೊ ನೀರ್ ಅನ್ನೋದು ತುಂಬಾ ಹೆಲ್ದಿವೆ, ಸೊ ಹಾಗಾಗಿ ನೀರ್ನ ಕುಡೀರಿ. ನೀರು ಕುಡಿಯೋದ್ರಿಂದ ತುಂಬಾ ಪ್ರಾಫಿಟ್ ಇದೆ. ಸ್ಕಿನ್ ಚೆನ್ನಾಗಿರುತ್ತೆ, ಪೋರ್ಸ್ ಇರಲ್ಲ, ನಿಮ್ ಡಯಟಿಗೂ ಹೆಲ್ಪ್ ಮಾಡುತ್ತೆ. ಸೊ ಓವರ್ ಆಲ್ ತುಂಬಾ ಯೂಸ್ಫುಲ್ ಇದೆ. ನೀವು ನೀರ್ ಕುಡಿಯೋದ್ರಿಂದ ಸ್ಕಿನ್ ಚೆನ್ನಾಗಿರುತ್ತೆ, ಲಿಪ್ಸ್ ಡ್ರೈ ಆಗಲ್ಲ, ಸೊ ನಿದ್ದೆ ಚೆನ್ನಾಗಿ ಮಾಡ್ತೀರಾ, ಸೊ ಬಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಬಹುದು. ಸೊ ನೀರ್ನ ತುಂಬಾ ಕುಡೀರಿ. ಮ್ಯಾಕ್ಸಿಮಮ್ 4 ಲೀಟರ್ಸ್ ಕುಡಿಬೇಕು, 4 to 5 ಲೀಟರ್ಸ್. 5 ಲೀಟರ್ಸ್ ಕುಡಿಯಕ್ಕಾಗಲ್ಲ ಅಂದ್ರೆ 4 ಲೀಟರ್ಸ್ ಕುಡೀರಿ. ಅಟ್ಲೀಸ್ಟ್ 3 ಲೀಟರ್ಸ್ ಆದ್ರೂ ಕುಡೀರಿ. ಗೈಸ್, ಮೇನ್ ಇಂಪಾರ್ಟೆಂಟ್ ವಿಷಯ ಏನ್ ಹೇಳಿದ್ರೆ ಇದಂತೂ ಸ್ಕಿಪ್ ಮಾಡದೆ ನೋಡಿ. ಫಸ್ಟ್ ಥಿಂಗ್, ನೀವು ಆಚೆ ಹೋಗಿ ಬರ್ತೀರಾ. ಆಚೆ ಹೋಗಿ ಬಂದಾಗ ಯೂಶುವಲಿ ಎಲ್ರು ಏನ್ ಮಾಡ್ತೀರಾ, ಫೇಸ್ ವಾಶ್ ಮಾಡ್ಬಿಡ್ತೀರಾ. ಫೇಸ್ ಕ್ರೀಮ್ ಏನಿರುತ್ತೆ, ಮಾಯಶ್ಚರೈಸರ್ ಏನಿರುತ್ತೆ ಅದನ್ನ ಯೂಸ್ ಮಾಡ್ತೀರಾ. ಲಿಪ್ಸ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡೋದೇ ಇಲ್ಲ. ನೀವು ಫೇಸ್ ಸ್ಕಿನ್ ಎಷ್ಟು ಇಂಪಾರ್ಟೆಂಟೋ ಲಿಪ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಫೇಸ್ ಮೇಕಪ್ ಏನಿದೆ, ಗರ್ಲ್ಸ್ ಎಸ್ಪೆಷಲಿ ಮೇಕಪ್ ನ ರಿಮೂವ್ ಮಾಡಾದ್ಮೇಲೆ ಲಿಪ್ಸ್ಟಿಕ್ ನು ರಿಮೂವ್ ಮಾಡ್ಬೇಕಾಗತ್ತೆ. ಕೆಲವ್ರು ಲಿಪ್ಸ್ಟಿಕ್ ರಿಮೂವ್ ಮಾಡ್ತಾರೆ, ಕೆಲವ್ರು ಮಾಡಲ್ಲ, ಅವ್ರಿಗೆ ಹೇಳ್ತಿರೋದು. ಸೊ ಫಸ್ಟ್ ಬಾಯ್ಸ್ ಆಗಿರ್ಬೋದು, ಗರ್ಲ್ಸ್ ಆಗಿರ್ಬೋದು, ತೆಗ್ದ್ಬಿಡಿ, ಲಿಪ್ಸ್ ನು ವಾಶ್ ಮಾಡ್ಕೊಳ್ಳಿ. ಲಿಪ್ಸ್ ವಾಶ್ ಮಾಡಾದ್ಮೇಲೆ ನಾನು ಏನ್ ಹೇಳಿದ್ದೆ, ಶುಗರ್ ಅಂಡ್ ಹನಿ, ಸಕ್ಕರೆ ಮತ್ತೆ ಜೇನುತುಪ್ಪದ್ದು ಸ್ಕ್ರಬ್ ಏನಿದೆ ಮಾಡ್ಬಿಟ್ಟು ಚೆನ್ನಾಗಿ ಅಪ್ಲೈ ಮಾಡಿ ಸ್ಕ್ರಬ್ ಮಾಡ್ಕೊಳ್ಳಿ, ಓಕೆನಾ? ಸ್ಕ್ರಬ್ ಮಾಡಾದ್ಮೇಲೆ ಹಾಗೆ ಡ್ರೈ ಬಿಡ್ಬೇಡಿ. ಸ್ಕ್ರಬ್ ಮಾಡಿದ ತಕ್ಷಣ ಸೆಕೆಂಡ್ ಪಾಯಿಂಟ್, ಬೀಟ್ರೂಟ್ ಲಿಪ್ ಬಾಮ್ ಏನ್ ಹೇಳಿದೆ ಅದನ್ನ ಅಪ್ಲೈ ಮಾಡಿ ಬಿಟ್ಬಿಡಿ, ಏನು ಆಗೋದಿಲ್ಲ. ಆಗ ಮಾಡೋದ್ರಿಂದ ಸಿಪ್ಪೆ ಬಿಡ್ಸೋದಾಗಿರ್ಬೋದು, ಸ್ಕಿನ್ ಹೇಗೆ ಡ್ರೈ ಆಗ್ಬಾರ್ದು ಅಂತ ಮಾಯಶ್ಚರೈಸರ್ ಯೂಸ್ ಮಾಡ್ತಿರೋ ಹಾಗೆ ಲಿಪ್ಸ್ ಡ್ರೈ ಆಗ್ಬಾರ್ದು ಅಂದ್ರೆ ಲಿಪ್ ಬಾಮ್ ತುಂಬಾ ಅವಶ್ಯಕತೆ ಇದೆ. ಸೊ ಈ ಲಿಪ್ ಬಾಮ್ ನ ನೀವು ಯೂಸ್ ಮಾಡ್ಬೋದು, ಯಾವುದೇ ತರಹ ಸೈಡ್ ಎಫೆಕ್ಟ್ ಇರೋದಿಲ್ಲ. ನಾನ್ ಪರ್ಸನಲಿ ಯೂಸ್ ಮಾಡಿರೋದ್ರಿಂದ ಈ ಸಜೆಷನ್ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಹೇಳ್ಬೇಕು ಅಂತ ಅನ್ಕೊಂಡು ಇವತ್ತಿನ ವಿಡಿಯೋ ಮಾಡಿದೀನಿ. ಸೊ ದಯವಿಟ್ಟು ಯಾರಿಗೆಲ್ಲ ಇಷ್ಟ ಆಯ್ತು
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ.